ಬಲರಾಮ ಮಹಾಭಾರತ ಪಾತ್ರಗಳಲ್ಲಿ ಈತ ಮುಖ್ಯವಾದಂತಹ ವ್ಯಕ್ತಿ. ಈತ ಕೃಷ್ಣನ ಅಣ್ಣ. ಈತ ವಿಷ್ಣುವಿನ ಸರ್ಪ ಆದಂತಹ ಆದಿಶೇಷನ ಅವತಾರ ಅಂತ ಹೇಳಿ ಪುರಾಣಗಳು ನಮಗೆ ತಿಳಿಸುತ್ತೆ. ಈತನ ತಂದೆ ವಸುದೇವ ಮತ್ತು ತಾಯಿ ದೇವಕಿ. ದೇವಕಿಗೆ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನು ಕೊಲ್ಲೋದಕ್ಕಂತೇಳಿ ಆತನ ಅಣ್ಣನಾದಂತಹ ಕಂಸ ಹೊಂಚಾಗ್ತಾನೆ. ಕಾರಣ ಏನಂತಂದ್ರೆ ದೇವಕಿಗೆ ಹುಟ್ಟುವಂತಹ 8ನೇ ಮಗುವಿಂದ ಕಂಸನ ವಧೆ ಆಗತ್ತೆ ಅಂತೇಳಿ ಒಂದು ಅಶರೀರವಾಣಿ ನುಡಿಯುತ್ತೆ. ಅದರ ಅನುಸಾರ ಕಂಸ ತನ್ನ ತಂಗಿಯಾದಂಥ ದೇವಕಿ ಮತ್ತು ತನ್ನ ಭಾವನಾದಂಥ ವಸುದೇವನನ್ನು ಬಂಧನದಲ್ಲಿಟ್ಟು ಕ್ರಮವಾಗಿ 6 ಮಕ್ಕಳು ಹುಟ್ಟುತ್ತವೆ, ಅದನ್ನ ಕೊಲ್ತಾ ಬರ್ತಾನೆ. ಕಾಲಾನಂತರ ದೇವಕಿ 7ನೇ ಸಲ ಗರ್ಭಿಣಿ ಆಗ್ತಾಳೆ. ಆ ಮಗು ಮಾಯೆಯ ಪವಾಡದಿಂದ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಹರಿಯುತ್ತೆ. ಆ ಮಗುವಿನ ಅತೀವ ಶಕ್ತಿಯಿಂದ ಆತನಿಗೆ ಬಲರಾಮ ಎಂದು ಹೆಸರು ಬರುತ್ತೆ. ಏನೇ ಆದ್ರೂ ಕಂಸನಿಗೆ 7ನೇ ಮಗುವಾದಂಥ ಬಲರಾಮ ಹಾಗೂ 8ನೇ ಮಗುವಾದಂಥ ಕೃಷ್ಣನ ಜನನವನ್ನು ತಡೆಯೋದಕ್ಕಾಗಲ್ಲ. ಹೀಗೆ ರೋಹಿಣಿ ಬಲರಾಮನಿಗೆ ಜನ್ಮವನ್ನು ನೀಡಿ ಪೋಷಿಸ್ತಾಳೆ. ಬಲರಾಮನ ಬಾಲ್ಯದ ಜೀವನವನ್ನು ಕೃಷ್ಣನ ಜೊತೆ ಕಳೀತಾನೆ. ಬಲರಾಮ ತನ್ನ ಸಾಕು ತಂದೆಯಾದಂತಹ ಗೋಪಾಲರ ಮುಖ್ಯಸ್ಥನಾದಂತಹ ನಂದ ಮತ್ತು ಆತನ ಹೆಂಡತಿಯಾದಂಥ ಯಶೋದೆಯ ಮನೆಯಲ್ಲಿ ಕಳೀತಾರೆ. ಹಾಗೆ ಬಲರಾಮ ಹಸುಗಳನ್ನು ಕಾಯುತ್ತಾ ಗೋಪಾಲಕನಾಗಿ ತನ್ನ ಬಾಲ್ಯದ ಜೀವನವನ್ನು ಕಳೀತಾನೆ. ಬಲರಾಮನಿಗೆ ಹಳಧರ, ಹಲಾಯುಧ, ಬಲದೇವ, ಬಲಭದ್ರ ಮತ್ತು ಸಂಕರ್ಷಣ ಎಂಬ ಹೆಸರುಗಳಿದ್ದವು. ಬಲರಾಮನನ್ನು ಕೃಷಿ ಮತ್ತು ಶಕ್ತಿಯ ದೇವರು ಎಂದು ಪರಿಗಣಿಸಲಾಗುತ್ತೆ. ಈತನ ಶಸ್ತ್ರಗಳು ಮಚ್ಚು ಮತ್ತು ನೇಗಿಲು. ಈತನಿಗೆ ಚಿಕ್ಕ ವಯಸ್ಸಿಂದಲೇ ಕೃಷಿಯ ಮೇಲೆ ಎಲ್ಲಿಲ್ಲದ ಆಸಕ್ತಿ ಇರುತ್ತೆ. ಹಾಗಾಗಿ ಈತ ರೈತರುಗಳೊಂದಿಗೆ ಬಲವಾದ ಒಡನಾಟ ಮತ್ತು ಬಾಂಧವ್ಯಗಳನ್ನು ಇಟ್ಟುಕೊಂಡಿದ್ದ. ಸಂಕಷ್ಟದ ಸಂದರ್ಭ ಅಗತ್ಯವಿದ್ದಾಗ ಈತ ಕೃಷಿ ಉಪಕರಣಗಳಾದ ನೇಗಿಲನ್ನು ಆಯುಧವಾಗಿ ಬಳಸ್ತಾ ಇದ್ದ. ಹಾಗೇನೆ ಅಸುರರ ವಧೆಗಾಗಿ ಇದನ್ನು ಬಹುಮುಖ್ಯವಾಗಿ ಬಳಸ್ತಾ ಇದ್ದ. ಬಲರಾಮ ಅತ್ಯಂತ ಶೌರ್ಯ ಪರಾಕ್ರಮದ ವ್ಯಕ್ತಿಯಾಗಿದ್ದ. ಕೆಲವೊಂದು ಸಂದರ್ಭದಲ್ಲಿ ಕೃಷ್ಣನಿಗೂ ಕೂಡ ಈತ ಮಾರ್ಗದರ್ಶನವನ್ನು ನೀಡ್ತಿದ್ದ. ಬಲರಾಮ ಕೌರವರ ದುರ್ಯೋಧನ ಮತ್ತು ಪಾಂಡವರ ಭೀಮನಿಗೆ ಗಾದಾ ಯುದ್ಧವನ್ನು ಕಲಿಸುವಂತ ಗುರುವಾಗಿದ್ದ. ಈತನಿಗೆ ಸ್ವಲ್ಪ ಪ್ರಮಾಣದಲ್ಲಿ ದುರ್ಯೋಧನನ ಮೇಲೆ ಒಲವು ಜಾಸ್ತಿ ಇರ್ತದೆ. ಯಾಕಂತಂದ್ರೆ ದುರ್ಯೋಧನನ ಬೇಗ ಅಷ್ಟಿರ್ತದೆ. ಆದ್ರಿಂದನೇ ಬಲರಾಮ ದುರ್ಯೋಧನನನ್ನು ಮಿಂಚಿನ ಮಾಂಸದ ಪರ್ವತ ಅಂತ ಕರೀತಾ ಇದ್ದ. ದುರ್ಯೋಧನ ಮತ್ತು ಭೀಮನಿಗೆ ಸಾವಿರಾರು ಆನೆಗಳ ಬಲ ಇರ್ತದೆ. ಈ ಎರಡೂ ಬಲಗಳು ಸೇರಿದ್ರೆ ಒಂದು ಶಕ್ತಿ ಉದ್ಭವ ಆಗುತ್ತಲ್ಲ, ಅದರ 10ರಷ್ಟು ಪ್ರಮಾಣದಲ್ಲಿ ಬಲರಾಮನಿಗೆ ಬಲ ಇರ್ತದೆ. ಈ ಬಲವನ್ನು ಬಳಸ್ಕೊಂಡು ದೇನಕ ಎಂಬಂತಹ ದೈತ್ಯಾಕಾರ ಅಸುರನನ್ನು ಬಲರಾಮ ವಧೆ ಮಾಡಿರ್ತಾನೆ. ಹಾಗೇನೆ ಕಂಸ ಕೃಷ್ಣನನ್ನು ಕೊಲ್ಲೋದಕ್ಕೆ ಅಂತೇಳಿ ಕುಸ್ತಿಪಟುಗಳಾದಂತಹ ಪ್ರಲಂಬ ಮತ್ತು ಮುಷ್ಟಿಕ ಎಂಬ ದೈತ್ಯರನ್ನು ಬಲರಾಮ ಅತ್ಯಂತ ಕ್ರೂರವಾಗಿ ವಧೆ ಮಾಡಿರ್ತಾನೆ. ಕಂಸನನ್ನು ಕೊಲ್ಲೋದಕ್ಕಂತೇಳಿ ಕೃಷ್ಣ ಹೊರಟಿದ್ದಾಗ ಬಲರಾಮನು ಜೊತೆಗೂಡಿ ಕಂಸನನ್ನು ವಧೆ ಮಾಡೋದಕ್ಕಂತೇಳಿ ಹೊರಡ್ತಾನೆ. ಕಂಸನನ್ನು ಕೊಲ್ಲುವಾಗ ಕೃಷ್ಣನನ್ನು ತಡೆಯಲು ಕಂಸನ ಸೇನಾಧಿಪತಿಯಾದಂಥ ಕಾಲಚಕ್ರ ಎಂಬುವಂಥ ದೈತ್ಯ ಅಡ್ಡ ಬರ್ತಾನೆ. ಆಗ ಬಲರಾಮ ತನ್ನ ದೇಹ ಬಲ ಮತ್ತು ಮಾನಸಿಕ ಚಾಣಾಕ್ಷರದಿಂದ ಕಾಲಚಕ್ರವನ್ನು ಕ್ರೂರವಾಗಿ ಹತ ಮಾಡ್ತಾನೆ. ಬಲರಾಮ ತನ್ನ ವಿದ್ಯಾಭ್ಯಾಸವನ್ನು ಉಜ್ಜಯಿನಿ ಋಷಿ ಸಾಂದೀಪನಿಯಿಂದ ಕಲಿತಾನೆ. ಈತ ರಾಜ ಕುಬುದ್ನಿಯ ಮಗಳಾದಂತಹ ರೇವತಿಯನ್ನು ಮದುವೆ ಆಗ್ತಾನೆ. ಹಾಗೂ ಇವರಿಗೆ 2 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಜನಿಸ್ತಾರೆ. ಯಮುನಾ ನದಿಯನ್ನು ಬೃಂದಾವನಕ್ಕೆ ತರಲು ಮತ್ತು ಕೃಷಿಗೆ ಉಪಯೋಗವಾಗಲಿ ಅಂತ ಹೇಳಿ ಹಸ್ತಿನಾಪುರಕ್ಕೆ ತನ್ನ ನೇಗಿಲ ಸಹಾಯದಿಂದ ನದಿಯ ದಿಕ್ಕನ್ನೇ ಬದಲಿಸಿ ತನ್ನ ರಾಜ್ಯಕ್ಕೆ ತರ್ತಾನೆ. ಕೌರವರು ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಎರಡೂ ಕಡೆಯಿಂದ ಬಲರಾಮನ ಬಳಿ ಸಹಾಯವನ್ನು ಕೇಳ್ಕೊಂಡು ಬರ್ತಾರೆ. ಆದ್ರೆ ಬಲರಾಮ ದುರ್ಯೋಧನ ಮತ್ತು ಭೀಮ ಇಬ್ಬರಿಗೂ ಗುರುವಾಗಿರ್ತಾನೆ. ಆದ ಕಾರಣದಿಂದ ಎರಡೂ ಕಡೆ ಯುದ್ಧವನ್ನು ಮಾಡದೆ ತಟಸ್ಥನಾಗಿ ಯುದ್ಧದ ಜವಾಬ್ದಾರಿಗಳನ್ನು ಹೊತ್ಕೋತಾನೆ. ತದನಂತರ ತನ್ನ ಸೋದರಳಿಯಾದಂತಹ ಪ್ರದ್ಯುಮ್ನನ ಜೊತೆ ಹಾಗೂ ಇತರರ ಯಾದವರ ಜೊತೆಗೂಡಿ ತೀರ್ಥಯಾತ್ರೆಗೆ ಅಂತೇಳಿ ಹೊರಟ್ಬಿಡ್ತಾನೆ. ಕುರುಕ್ಷೇತ್ರ ಯುದ್ಧದ ಕೊನೆಯ ದಿವಸ ತನ್ನ ಶಿಷ್ಯಂದಿರಾದಂತಹ ದುರ್ಯೋಧನ ಮತ್ತು ಭೀಮನ ಗದಾಯುದ್ಧ ಕಾಳಗವನ್ನು ವೀಕ್ಷಣೆ ಮಾಡೋದಕ್ಕಂತೇಳಿ ಬಲರಾಮ ತೀರ್ಥಯಾತ್ರೆಯಿಂದ ವಾಪಸ್ ಬರ್ತಾನೆ. ಆ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಭೀಮನ ನಡುವೆ ಘನಘೋರ ಯುದ್ಧ ಕಾಳಗ ನಡೀತಿರ್ತದೆ. ಈ ಸಂದರ್ಭದಲ್ಲಿ ದುರ್ಯೋಧನ ಭೀಮನಿಗೆ ವಧೆ ಮಾಡೋದಕ್ಕಂತೇಳಿ ಇನ್ನೇನು ಮುಂದುವರೆದಾಗ ಕೃಷ್ಣ ತನ್ನ ತೊಡೆಯ ತಟ್ಟೋದ್ರ ಮೂಲಕ ಭೀಮನಿಗೆ ಮುನ್ಸೂಚನೆ ಕೊಡ್ತಾನೆ ಹಾಗೂ ದುರ್ಯೋಧನನ ಮರಣ ರಹಸ್ಯವನ್ನು ತಿಳಿಸ್ತಾನೆ. ಇದನ್ನು ಅರ್ಥಕೊಂಡಂತ ಭೀಮ ನೆಲದಿಂದ ಮೇಲಕ್ಕೆದ್ದು ಗದೆಯಿಂದ ಬಲವಾಗಿ ದುರ್ಯೋಧನ ಬಲಭಾಗದ ತೊಡೆಗೆ ಘೋರವಾಗಿ ಬಿಡ್ತಾನೆ. ಭೀಮನ ಗದಾ ಪ್ರಹಾರದಿಂದ ದುರ್ಯೋಧನ ನೆಲಕ್ಕೆ ಬೀಳ್ತಾನೆ.
ಇದನ್ನು ಕಂಡಂತಹ ಬಲರಾಮ ಕೆರಳೆ ಕೆಂಡುವಾಗಿ ಗದಾ ಯುದ್ಧದ ನಿಯಮಗಳ ಪ್ರಕಾರ ತೊಡೆಯ ಭಾಗಕ್ಕೆ ಗದಾ ಪ್ರಹಾರವನ್ನು ಮಾಡಬಾರ್ದಂತೇಳಿ ಭೀಮನಿಗೆ ಎಚ್ಚರಿಕೆ ಕೊಟ್ಟು ಕೊಲ್ಲುವುದಾಗಿ ಬೆದರಿಕೆ ಕೊಡ್ತಾನೆ. ಇದನ್ನು ಕಂಡಂತ ಕೃಷ್ಣ ದುರ್ಯೋಧನನ ಅಧರ್ಮದ ವಿಚಾರಗಳು, ದ್ರೌಪದಿಗಾದಂತಹ ಅನ್ಯಾಯದ ವಿಚಾರಗಳನ್ನ ಬಲರಾಮನಿಗೆ ತಿಳಿಸ್ತಾನೆ. ಹಾಗೂ ಭೀಮನನ್ನು ಬಲರಾಮನಿಂದ ರಕ್ಷಣೆ ಮಾಡ್ತಾನೆ. ಬಲರಾಮನನ್ನು ಆ ದಿವಸ ಕೃಷ್ಣ ತಡೆಯಲಿಲ್ಲ ಅಂದ್ರೆ ಭೀಮನನ್ನು ಅಂದೇ ಬಲರಾಮ ವಧೆ ಮಾಡ್ತಿದ್ದ. ಯಾಕಂತಂದ್ರೆ ಭೀಮನಿಗಿದ್ದ 10ರಷ್ಟು ಶಕ್ತಿ ಬಲರಾಮನಿಗಿರುತ್ತೆ. ಹಾಗೇನೆ ಭೀಮನಿಗೆ ಬಲರಾಮನೇ ಗುರುವಾಗಿರ್ತಾನೆ. ಬಲರಾಮನು ಕೃಷ್ಣನ ಜೊತೆಗೂಡಿ ಬೆಣ್ಣೆ ಕದಿಯುವುದು, ಬಾಲ್ಯದ ಚೇಷ್ಟೆ ಮಾಡುವುದು, ಗೋಪಾಲಕನಾಗುವುದು, ಶಾಲೆಯಲ್ಲಿ ಒಟ್ಟಿಗೆ ಓದುವುದು, ಕೃಷ್ಣನನ್ನು ಕೊಲ್ಲೋದಕ್ಕೆ ಬರುವಂತಹ ಅಸುರ ಮೃಗಗಳನ್ನು ಸಂಹರಿಸುವುದು, ಹೀಗೆ ಬಲರಾಮ ಯಾವಾಗಲೂ ಕೃಷ್ಣನೊಂದಿಗೆ ಜೊತೆಯಾಗಿ ಒಡನಾಡಿಯಾಗಿ ನಿಲ್ಲುತ್ತಿದ್ದ. ಯುದ್ಧಗಳು ಮುಗಿದು ಕೆಲವು ಕಾಲಗಳು ಕಳೆದ ಮೇಲೆ ಯದುವಂಶಸ್ಥರ ಉಳಿದವರ ನಾಶಕ್ಕೆ ಕಾರಣವಾದಂತ ಯುದ್ಧದಲ್ಲಿ ಬಲರಾಮ ಭಾಗವಹಿಸ್ತಾನೆ. ತದನಂತರ ಕೃಷ್ಣನ ಕಣ್ಮರೆಯಾದಂತ ವಿಚಾರವನ್ನು ಕೇಳಿ ತಾನು ಕೂಡ ರಾಜ್ಯದ ವ್ಯಾಮೋಹವನ್ನು ತೊರೆದು ಗುಜರಾತ್ನ ಸೋಮನಾಥ ದೇವಾಲಯದ ಸಮೀಪದಲ್ಲಿರುವಂತಹ ಒಂದು ದಟ್ಟವಾದ ಕಾಡಿನ ನಡುವೆ ಒಂದು ಗುಹೆ ಇರುತ್ತೆ. ಆ ಗುಹೆಯ ಪಕ್ಕದಲ್ಲಿ ಬಲರಾಮ ಧ್ಯಾನಸಕ್ತನಾಗಿ ಕುಳಿತು ಇಹಲೋಕವನ್ನು ತ್ಯಜಿಸ್ತಾನೆ. ತದನಂತರ ಬಲರಾಮನ ಬಾಯಿಂದ ಬಂದಂತಹ ಒಂದು ಬಿಳಿ ನಾಗರ ಹಾವು ಅಲ್ಲೇ ಇದ್ದಂತಹ ಗುಹೆಯ ಒಳಗಡೆ ಹೊಕ್ಕು ಪಾತಾಳ ಲೋಕವನ್ನು ಸೇರಿತು ಅಂತೇಳಿ ನಮ್ಮ ಕೆಲವೊಂದು ಧರ್ಮ ಗ್ರಂಥಗಳು ತಿಳಿಸ್ತವೆ. ಭಾರತದ ಪೂರ್ವ ಮತ್ತು ಮಧ್ಯಪ್ರದೇಶಗಳಲ್ಲಿ ಬಲರಾಮ ಬಹಳ ಜನಪ್ರಿಯ. ಜಗನ್ನಾಥ ಕೃಷ್ಣ, ಬಲರಾಮ ಮತ್ತು ಸುಭದ್ರೆಗೆ ಇಂದಿಗೂ ಕೂಡ ಪೂರಿ ಜಗನ್ನಾಥದಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತವೆ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಜಯಂತ್ ರಾವ್.